ನಾನು ಬಂದಿದ್ದೀನಿ ಅಂದ್ರೆ ಇಲ್ಲಿ ಕೆಲಸ ಮಾಡಕ್ಕೆ ಬಂದಿಲ್ಲ ಚಿಕ್ಕಮ್ಮ. ನಾನು ಬಂದಿರೋದಕ್ಕೆ ಇಲ್ಲೊಂದು ಕಾರಣ ಐತಿ. ಸುಮ್ನ ಬರಾಕ ನಂಗೆ ತಲೆ ಕಟ್ಟಿಲ್ಲ. ನಮ್ಮ ಅತ್ತೆ ಮಗ ನಾನು ಹೇಳಿದ್ದೀನಿ, ಅದಕ್ಕಾಗಿ ಅವರು ನನ್ನನ್ನು ಇಲ್ಲಿಗೆ ಕಳಿಸಿರೋದು. ಇಲ್ಲ ಅಂದಿದ್ರೆ ನಾನು ನಿಮ್ಮ ಮನೆಗೆ ಬರ್ತಿದ್ನ. ಇಷ್ಟೆಲ್ಲ ನಂಗೆ ಅವಮಾನ ಮಾಡಿದ್ರಿ, ಮೊನ್ನೆ ನನ್ನ ಗಂಡಂಗೆ ಅಷ್ಟೆಲ್ಲ ಅವಮಾನ ಮಾಡಿದ್ರಿ. ಅಂಥದ್ರಲ್ಲಿ ನಾನು ಈ ಮನೆಗೆ ಕೆಲಸ ಮಾಡಕ್ಕೆ ಬರ್ತಿದ್ನ. ನಾನೇ ನಿಮ್ಮ ಮನೆ ಕೆಲಸ ತಾಳ ಅನ್ಕೊಂಡ್ಬಿಟ್ಟಿದ್ರಿ ನೀವು. ನನಗೆ ಇಷ್ಟೆಲ್ಲ ಅವಮಾನ ಮಾಡಿದ್ರಲ್ಲ, ನಿಮಗೆ ನಾನೇನು ಅವಮಾನ ಆಗಬೇಕಂತ ನಾನೇನು ಅನ್ಕೊಂಡಿಲ್ಲ. ಆದ್ರೆ ನಾನು ಅನ್ಕೊಂಡಿರೋದು ಒಂದು, ನಮ್ಮ ಅಮ್ಮನ ಫೋಟೋ ಇಲ್ಲೆಲ್ಲೋ ಇದೆ, ನಾನು ಹತ್ತ ಹುಡ್ಕೊಂಡು ತೊಗೊಂಡು ಹೋಗ್ಬೇಕಂತ ಬಂದೇನಿ. ಅದನ್ನು ಬಿಟ್ಟು ಇಲ್ಲಿ ಮದುವೆ ನೋಡ್ತಾ ಕುಂದ್ರಕ್ಕೆ ನಾನು ಬಂದಿಲ್ಲ. ಅಮ್ಮನ ನೋಡಬೇಕು, ಅಮ್ಮನ ಫೋಟೋ ತೊಗೊಂಡು ಹೋಗಿ ನನ್ನ ಮನೇಲಿ ಇಟ್ಕೋಬೇಕು. ಅಮ್ಮನ ಫೋಟೋ ನಾನು ಹುಡುಕ್ಲೇಬೇಕು. ನನ್ನ ಅಮ್ಮನ ಫೋಟೋ ನಾನು ಹುಡ್ತಾಗಿಂದ ನನ್ನ ಅಮ್ಮ ನೋಡೇ ಇಲ್ಲ. ನನ್ನಮ್ಮ ಹೆಂಗಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ಅದಕ್ಕೆ ಅವ್ರ ಫೋಟೋ ತೊಗೊಂಡು ಹೋಗಬೇಕು. ನನ್ನಮ್ಮನೇ ನನಗೆಲ್ಲ ಅಂತ ಅವ್ರ ಫೋಟೋನ ಹುಡ್ಕೊಂಡು ಇಷ್ಟು ದಿನ ನನಗೆ ಅಮ್ಮನ ಫೋಟೋನು ನಾನು ಯಾವತ್ತೂ ಕೇಳಿರಲಿಲ್ಲ. ಅಪ್ಪನೇ ನನಗೆ ಅಪ್ಪನ ಪ್ರೀತಿ ಕೊಟ್ಟು ನೋಡ್ಕೋತಾ ಇದ್ದ. ಆದರೆ ಇವಾಗ ಅಪ್ಪನ ಪ್ರೀತಿನೇ ಇಲ್ಲ ಅಂದಮೇಲೆ ಅಮ್ಮನಾದರೂ ನೋಡಿ ನನ್ನ ದುಃಖನ ನಾನು ಅಮ್ಮನ ಹತ್ರ ಹೇಳ್ಕೋಬೇಕು. ಅದಕ್ಕೆ ನನಗೆ ಅಮ್ಮನ ಫೋಟೋ ಬೇಕೇ ಬೇಕು. ಅಮ್ಮನ ಫೋಟೋ ತೊಗೊಂಡು ಹೋಗೋಕ್ಕಂತ ನಾನು ಇಲ್ಲಿಗೆ ಬಂದಿರೋದು. ಅದನ್ನು ಬಿಟ್ಟು ಈ ಮದುವೆಯಲ್ಲಿ ಓಡಾಡೋಕ್ಕೆ, ನಿಮ್ಮ ಮದುವೆಗಳನ್ನ ಮಾಡೋಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಅಮ್ಮನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ. ನಾನು ಹುಟ್ಕೊಡ್ತೀನಿ, ನನ್ನಮ್ಮ ಸತ್ತು ಹೋಗ್ಬಿಟ್ರು. ಆದರೆ ಅವರು ನಾನು ಒಂದು ದಿನ ನೋಡಿಲ್ಲ. ಅವ್ರು ಹೆಂಗದಾರ ಅಂತ ನನಗೆ ಗೊತ್ತಿಲ್ಲ. ಅವ್ರ ಫೋಟೋ ಎಲ್ಲಿದೆಯೋ ಏನೋ, ಅದನ್ನ ನಾನು ಹುಡುಕ್ಲೇಬೇಕು. ನನ್ನಮ್ಮ ನನ್ನ ಜೊತೆ ಕರ್ಕೊಂಡು ಹೋಗಬೇಕು. ನಾನು ಅವ್ರನ್ನ ಇಲ್ಲೇ ಬಿಟ್ಟು ಹೋಗಬಾರ್ದು. ಅಪ್ಪ ನನ್ನ ಒಂದಲ್ಲ ಒಂದಿನ ಮಗಳು ಅಂತ ಒಪ್ಕೋತಾರ. ಆದರೆ ಅಲ್ಲಿವರೆಗೂ ನನಗೆ ನನ್ನ ಅಮ್ಮನ ಫೋಟೋ ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ನಮ್ಮ ಅತ್ತೆ ಪರ್ಮಿಷನ್ ತೊಗೊಂಡು ಬಂದಿದ್ದೀನಿ. ನಾನಿಲ್ಲಿಗೆ ಅಷ್ಟೆಲ್ಲ ನೀವು ನನ್ನ ಗಂಡಂಗೆ ಅವಮಾನ ಮಾಡಿದ್ರು ನಾನಿಲ್ಲಿಗೆ ಬರ್ತಿರ್ಲಿಲ್ಲ ಚಿಕ್ಕಮ್ಮ. ನಾನಿಲ್ಲಿಗೆ ಬರ್ತಿರ್ಲಿಲ್ಲ. ಎಲ್ಲಿದೆ ಅಂತ ಎಲ್ಲ ಕಡೆ ಹುಡುಕ್ಬೇಕು. ಇನ್ನು ಮುಂದೆ ನಂದು ಹುಡುಕೋದೇ ಕೆಲಸ. ಹಿಂಗು ಧೂಳ ಹೊಡೆದಂಗಾಯ್ತು, ಹುಡುಕಿದಂಗಾಯ್ತು ಅಂತ ನಾನು ಎಲ್ಲ ಕಡೆ ಹುಡುಕ್ತೀನಿ. ಎಲ್ಲರೂ ಅಂದ್ಕೊಂಡಿರ್ಬೋದು, ಅಯ್ಯೋ ಇವಳು ನಾಚಿಕೆ ಬಿಟ್ಟು ಇಲ್ಲೂ ಮದುವೆಗೆ ಬಂದಿದ್ದಾಳೆ, ಅದು ಚಿಕ್ಕಮ್ಮ ಕರೆದ ತಕ್ಷಣ ಅಂತ ಹೇಳಿ. ಇಲ್ಲ, ನಾನಿಲ್ಲಿ ಮದುವೆಗೆ ಬಂದಿಲ್ಲ. ನನ್ನ ಅಮ್ಮನ ಹುಡ್ಕೊಂಡು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ಇಷ್ಟೆಲ್ಲ ಅವಮಾನ ಮಾಡಿದ ಮೇಲೆ ಈ ಮನೆಗೆ ಬರುವಂಥದ್ದು ನನಗೇನು ಬಿದ್ದಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೋಬೇಕಾದ್ರೆ ನಾನೇಕೆ ಇಲ್ಲಿ ಬರೋ ಆಸೆ ಪಡಲಿ? ಅಮ್ಮ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ನನ್ನ ಗಂಡ ಅಂತೂ ಅಷ್ಟು ಪ್ರೀತಿ ಮಾಡ್ತಾರೆ. ಅಂಥದ್ರಲ್ಲಿ ಇಲ್ಲಿ ಬಂದು ಇವ್ರ ಕಡೆಯಿಂದ ಅನಿಸ್ಕೋವಂಥದ್ದು ಕರ್ಮ ನನಗೇನಿದೆ. ಅದಕ್ಕೆ ನಾನು ಬಂದಿರೋದು ನನ್ನ ಅಮ್ಮನಿಗೋಸ್ಕರ, ಅಮ್ಮನ ಫೋಟೋ ತಗೋಸ್ಕೋಸ್ಕರ. ಸುಂದರಿ ಅಕ್ಕ, ಅಲ್ಲ ಅಕ್ಕ, ಇಷ್ಟೆಲ್ಲ ಅವಮಾನ ಮಾಡಿದ್ರು ಮತ್ತೆ ನೀನು ಯಾಕೆ ಬಂದೆ ಇಲ್ಲಿಗೆ? ಚಿಕ್ಕಮ್ಮ ಅಂತ ಹೇಳಿ ಅವಳನ್ನ ನಮ್ಮಮ್ಮನ ಅನ್ಕೊಂತ ನೀನು ಮತ್ತೆ ಯಾಕೆ ಬಂದೆ? ನನಗಂತೂ ನೀನು ಯಾಕೆ ಬಂದೆ ಏನೋ ಅಂತ ಅನಿಸ್ತಾ ಇದೆ. ನಿನಗೆ ಎಷ್ಟೆಲ್ಲ ಮೊನ್ನೆ ಅವಮಾನ ಮಾಡಿದ್ರು, ಮಾಮಂಗೂ ಎಷ್ಟು ಅವಮಾನ ಮಾಡಿದ್ರು, ಆದರೂ ನೀನು ಇಲ್ಲಿ ಮತ್ತೆ ಬಂದಿದ್ದೀಯ ಅಂದ್ರೆ ನನಗೆ ಯಾಕೋ ನಂಬಕ್ಕಾಗ್ತಾ ಇಲ್ಲ ಅಕ್ಕ. ಏನು ಮಾಡಲಿ ಅಮ್ಮ, ನನಗಂತ ಪರಿಸ್ಥಿತಿ ಇತ್ತು, ಅದಕ್ಕೆ ಬಂದೀನಿ. ಅಯ್ಯೋ, ಅಳ್ತಾ ಇದೆಯಾ? ಯಾಕಕ್ಕ, ಯಾಕೆ ಅಳ್ತಾ ಇದೆಯಾ? ಏನಾಯಿತು? ಯಾರಾದರೂ ಏನಾದರೂ ಅಂದ್ರೆ? ಇನ್ನು ಈ ಮದುವೆಗೆ ಅಪ್ಪ ಇಲ್ಲಿ ಇಟ್ಕೊಳ್ಳಲ್ಲ. ಚಿಕ್ಕಮ್ಮ ಅಪ್ಪನಿಗೆ ಏನೇನೋ ಹೇಳಿದಾಳೆ. ನಿಮ್ಮ ಚಿಕ್ಕಮ್ಮ ಅಪ್ಪನ ಮುಂದೆ ನಿಮ್ಮ ಬಗ್ಗೆ ಏನೆಲ್ಲ ಹೇಳಿದಾಳೆ ಗೊತ್ತಾ? ಇನ್ನು ಮುಂದೆ ಅಪ್ಪ ನಿನ್ನ ಮುಖನೇ ನೋಡಲ್ಲ ಅಂತ ಹೇಳಿದ್ದಾರೆ. ಅಂಥದ್ರಾಗ ಬಂದು ಮತ್ತು ಅಮ್ಮ ನಿನ್ನ ಕರ್ಕೊಂಬಂದಿದ್ದಾಳೆ. ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ನೀನು ಯಾಕೆ ಬಂದೆ ಅಂತ ನನಗೆ ಅನಿಸ್ತಾ ಇದೆ. ನೀನು ನನ್ನ ಮದುವೆಗೆ ಬರಬೇಕನ್ನೋ ಆಸೆ ನನಗಿತ್ತು ಅಕ್ಕ. ಆದರೆ ನಮ್ಮಮ್ಮ ಸರಿ ಇಲ್ಲ ಅಕ್ಕ, ನಮ್ಮಮ್ಮ ಸರಿ ಇಲ್ಲ. ನಂಗೆ ಗೊತ್ತು ಅಮ್ಮ, ಅಷ್ಟೆಲ್ಲ ಆದಮೇಲೂ ನಾನು ಬರ್ತಾ ಇರಲಿಲ್ಲ. ನಾನಿಲ್ಲಿ ಬರೋದಕ್ಕೆ ಒಂದು ಕಾರಣ ಇದೆ ಅಮ್ಮ. ಅದಕ್ಕೋಸ್ಕರ ನಾನಿಲ್ಲಿ ಇಷ್ಟೆಲ್ಲ ಅಂದರು, ಇಷ್ಟೆಲ್ಲ ಮಾಡಿದ್ರು, ಅಪ್ಪ ಇಲ್ಲ ಅಂತ ಕರೆದ ತಕ್ಷಣ ಓಡಿ ಬಂದೆ ಅಂದರೆ ಇಲ್ಲಿ ಒಂದು ಕೆಲಸ ಇರೋದಕ್ಕೆ ನಾನು ಬಂದಿರೋದು ಅಮ್ಮ. ಹಂಗೆ ನಾನು ಬಂದಿಲ್ಲ, ಅದನ್ನ ನಿನಗೂ ಹೇಳ್ತೀನಿ. ಆದರೆ ನೀನು ನನಗೆ ಸಹಾಯ ಮಾಡ್ತೀಯಾ ಅಂದರೆ? ಅಯ್ಯೋ ಅಕ್ಕ, ಸುಂದರಿ ಅಕ್ಕ, ನಾನು ನಿನಗೆ ಸಹಾಯ ಮಾಡಲ್ಲ ಅಂತೀನ? ಏನು ಹೇಳಕ್ಕ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ಏನು ಸಹಾಯ ಬೇಕು ಅಕ್ಕ? ಅದು ಅಮ್ಮ, ಇಲ್ಲಿ ಎಲ್ಲೂ ಗೊತ್ತಿಲ್ಲ. ನಾನು ಹುಟ್ಟಾಗಿಂದ ಅಮ್ಮನಂತೆ ನೋಡಿಲ್ಲ. ನನ್ನಮ್ಮ ಹೆಂಗಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಅಮ್ಮನ ಫೋಟೋ ಇದೆ, ಅಪ್ಪ ನನಗೆ ಒಂದಿನೂ ತೋರಿಸಿಲ್ಲ. ನಾನು ಅದನ್ನ ಇದುವರೆಗೂ ಕೇಳಿರಲಿಲ್ಲ. ಆದರೆ ಇವಾಗ ಅಮ್ಮನ ನೋಡಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೆ ನನಗೆ ಅಮ್ಮನ ನೋಡಬೇಕು ಅನಿಸ್ದಾಗ ನಾನು ಓಡಿ ಬರಬೇಕು ಅಂತ ಅನಿಸ್ತೆ. ಅವತ್ತು ನಾನು ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡೆ, ಅಪ್ಪನ ಕೇಳಬೇಕು ಅಂದ್ಕೊಂಡೆ. ಅಪ್ಪ ಬೇಜಾರಾಗ್ತಾರಂತ ನಾನು ಕೇಳಲಿಲ್ಲ. ಅದಕ್ಕೆ ಇವಾಗ ಕೇಳ್ತಾ ಇದ್ದೀನಿ. ಅಮ್ಮನ ಫೋಟೋನ ಹುಡ್ಕೋಕ್ಕಂತ ನಾನು ಇಲ್ಲಿಗೆ ಬಂದಿರೋದು. ನನ್ನ ಅಮ್ಮನ ಫೋಟೋ ಹುಡ್ಕೊಂಡು ನಾನು ತೊಗೊಂಡು ಹೋಗೋಕ್ಕೆ ಬಂದಿರೋದು. ಅಮ್ಮನ ಫೋಟೋ ಸಿಕ್ಕರೆ ನಾನಂತ ಇಲ್ಲಿರಲ್ಲ, ಒಂದು ಕ್ಷಣ ನನ್ನದು ಇರಲ್ಲ. ಪ್ಲೀಸ್ ಅಮ್ಮ, ನಂಗೆ ಸಹಾಯ ಮಾಡ್ತೀಯಾ ಹುಡ್ಕೋದಕ್ಕೆ? ಅಯ್ಯೋ ಅಕ್ಕ, ನೀನು ಇಷ್ಟೊಂದು ಕೇಳ್ಕೋಬೇಕಾ? ಸರಿ ಅಕ್ಕ, ನೀನು ಅಮ್ಮನ ಫೋಟೋ ಹುಡ್ಕೋದಕ್ಕೆ ನಾನು ಸಹಾಯ ಮಾಡ್ತೀನಿ. ಸರಿ ಅಕ್ಕ, ನಾಳೆ ಎಲ್ಲ ಧೂಳ ಹೊಡೆಯೋದಂದಾಳಲ್ಲ ಅಮ್ಮ, ಇವತ್ತೇ ಹೊಡೆಯೋಣ. ನೀನು ಒಂದು ಕಡೆ ಹುಡುಕು, ನಾನು ಒಂದು ಕಡೆ ಹುಡುಕ್ತೀನಿ, ಸರಿನಾ? ಒಂದಲ್ಲ ಒಂದು ಕಡೆ ಸಿಕ್ಕೇ ಸಿಗುತ್ತೆ. ಸರಿ ಆಯಿತು. ಅಲ್ಲ ಹಾಡಿಬಿಟ್ಟು ಇಲ್ಲಿ ಅಂತೇನೆ ನಾನು ಏನು ಮಾಡಕತ್ತಿದ್ದಿ? ನಿನಗೆ ನಾನು ಏನು ಹೇಳಿನಿ? ಧೂಳಾರ ಹೊಡಿ ಇಲ್ಲ ಅಡಿಗೆರ ಮಾಡಂತ ಹೇಳಿನಿ. ಏನು ಮಾಡಿದ್ದೀನಿ ಹೇಳು? ಏನು ಅಕ್ಕ ತಂಗಿ ಇಲ್ಲಿ ಇಟ್ಕೊಂಡು ಕಷ್ಟ ಸುಖ ಮಾತಾಡ್ತಾರೇನು? ಅದ್ಕೊಂತ ಮಾಡ್ಕೊಂತ ನಾಳೆ ಎಲ್ಲ ಮದುವೆ ಆದ್ಮೇಲೆ ಎಲ್ಲರೂ ಗಂಡ ಮನೆಗೆ ಹೋಗೋದೈತಿ. ನೀವು ಹೋಗಿಲ್ಲೇನಿ ಬಿಟ್ಟು ಓಡಿ ನೋಡು. ಪಟ ಇವ ಧೂಳ ಹೊಡಿತೀವೋ ಅಡಿಗೆ ಮಾಡ್ತೀವೋ ಏನಾರ ಒಂದು ಮಾಡು. ನಾನು ಹೊರಗಡೆ ಲಗ್ನ ಕಾರ್ಡ್ ಕೊಟ್ಟು ಬರಬೇಕು. ಹೋಗಿ ನಾನು ಕೊಟ್ಟು ಬರಕ್ಕೆ ಹೋಗ್ತಾನೆ. ನೀನು ಪಟ ಕೆಲಸ ಮಾಡ್ಕೊಂಡು ನೋಡು. ಮನ್ಯಾಗ ಒಂದು ಕೆಲಸ ಏನಿರಬಾರ್ದು ನೋಡು ಸುಂದ್ರಿ. ಸರಿ ಚಿಕ್ಕಮ್ಮ, ಎಲ್ಲ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ನೀವು ಆರಾಮಾಗಿ ಹೋಗಿ ಬನ್ನಿ. ನೀವು ಬರೋ ಅಷ್ಟರಲ್ಲಿ ನನ್ನ ಮನೆ ಎಲ್ಲ ಧೂಳ ಹೊಡಿತೀನಿ, ಸರಿನಾ? ನೋಡೋಣ ಏನು ಧೂಳ ಹೊಡ್ತಿದೆ, ಏನು ಮಾತಾಡ್ಕೊಂತದ ಹರಟಿ ಹೊಡ್ಕೊಂತ ಕುಂದಿರ್ತಾರೋ ಅಕ್ಕ ತಂಗಿ ಗೊತ್ತಾಗ್ತತಿ. ನೋಡು, ನಾನು ಬರೋರಾಗ ಮನೆ ಎಲ್ಲ ಧೂಳ ಹೊಡೆದ ಬಾಂಡೆ ಗಿಂಡೆ ಇದ್ದಿದ್ದೆಲ್ಲ ತೆಗೆದು ಹೊರಗಿಡ್ಬೇಕು. ಎಲ್ಲ ಸ್ವಚ್ಛಗೆ ತೊಳಿಬೇಕು ಅವನ್ನ. ಏನ ಒಂದೊಂದು ಎಲ್ಲ ಪಳ ಹೊಳಿಯಂಗೆ ತೊಳಿಬೇಕು ನೀನು. ಹಂಗೆ ಇಟ್ಟದು ಸುಮ್ಮನೆ ಬಿಡು ಮಗಳಲ್ಲ ನಾನು.
ನೀನಿಲ್ಲಿ ಅದಕ್ಕೆ ಕರ್ಕೊಂಬಂದಿರೋದು. ನೀನಿಲ್ಲಿ ಹರಟಿ ಹೊಡಿಯಕ್ಕೆ ನಾನು ಕರ್ಕೊಂಡು ಬಂದಿಲ್ಲ, ನೀನು ಕೆಲಸ ಮಾಡಕ್ಕೆ ಕರ್ಕೊಂಬಂದ ನೀನು ಅಲ್ಲಿಂದ ಇಲ್ಲಿಗೆ. ಅಯ್ಯೋ ಚಿಕ್ಕಮ್ಮ, ಸರಿ ಚಿಕ್ಕಮ್ಮ, ನಾನು ಬಂದಿರೋದು ಎದಕ್ಕಂತ ನನಗೂ ಗೊತ್ತೈತಿ, ನಾನು ಮಾಡ್ತೇನೆ. ನೀವು ಹೇಗೆ ಯೋಚನೆ ಮಾಡ್ತೀರಾ? ನೀವು ಬರೋ ಅಷ್ಟರಲ್ಲಿ ಮನೆ ಎಲ್ಲ ತುಳು ಹೊಡಿತು. ಬಾಂಡೆನ ಆದ್ರೆ ತಿಕ್ತೇವೆ, ಆಗಲಿಲ್ಲ ಅಂದ್ರೆ ನಾಳೆ ತಿಕ್ತೀವಿ, ಸರಿನಾ? ನೀವು ಹೋಗಿ ಬನ್ನಿ, ನೀವು ಆರಾಮಾಗಿ ಹೋಗಿ ಬನ್ನಿ, ಯಾವಾಗಾದರೂ ಬನ್ನಿ, ನಾವೆಲ್ಲ ಕೆಲಸ ಮಾಡ್ಕೊತಿರ್ತೀನಿ, ಸರಿನಾ? ನೋಡ್ತಾನೆ ನಾನು ವಾಪಸ್ ಬರೋದಾಗ ಎಷ್ಟೆಲ್ಲ ಕೆಲಸ ಮಾಡಿರ್ತಾರೆ, ಏನೆಲ್ಲ ಮಾಡಿರ್ತಾರೆ ಅಂತೇಳಿ ನಾನು ಬರ್ತಾನೆ. ಸರಿ ಸರಿ, ಆರಾಮಾಗಿ ಹೋಗ್ಬಾ ಚಿಕ್ಕಮ್ಮ. ಅಮ್ಮು, ಚಿಕ್ಕಮ್ಮ ಹೋಗಿದ್ದಾಯ್ತು. ಈಗ ನಾವು ಅಮ್ಮನ ಫೋಟೋ ಎಲ್ಲ ಐತಂತ ಪಟ ಪಟ ಹುಡುಕ್ಬೇಕು. ನೀವು ಒಂದು ಕಡೆ ಹುಡುಕು, ನಾನು ಒಂದು ಕಡೆ ಹುಡುಕ್ತೀನಿ, ಸರಿನಾ? ಈ ಹಾಳಾದಾಕಿ ಇಲ್ಲಿ ನಾನು ಕರೆದು ಕುಳಿ ಬಂದಾಳಂದ್ರೆ ಎದಕ್ಕೆ ಬಂದಿರ್ಬೋದು? ಮತ್ತು ಧೂಳ ಬೇರೆ ಹೊಡಿತಾನಂತ ತಾನ ಅಂದು ಈಗ ಏನೋ ನಡೆಸಾಳ ಅಂತ ಅನ್ಸಾತಿ. ನಾನು ಹೊರಗೆ ಹೋದಂಗೆ ಮಾಡಿ ಆಮೇಲೆ ಬಂದು ನೋಡ್ಬೇಕು ಏನು ಮಾಡ್ತಾಳಿಕೆ ಅಂತೇಳಿ. ಏನೋ ಮಾಡೋಕೆ ಬಂದಾಳಿಗೆ ಮನೆಗೆ. ಮಾಡ್ಕಿ ಗಿಡ್ಕಿ ಮಾಡ್ಸ್ಯಾನ ಇಡಕ್ಕೆ ಬಂದಾಳ. ಮತ್ತು ನೋಡೋಣ ಗೊತ್ತಾಗ್ತತ್ಲ. ಇಲ್ಲೇ ಹೋದಾಗ ಮಾಡಿ ಹಿಂಗೆ ಬಂದ್ಬಿಡ್ತಾನೆ ಪಟ್ಟ ಅಂತೇಳಿ, ಗೊತ್ತಾಗಲಿ ಏನು ಮಾಡತ್ತಾಳೆ ಏನಿಲ್ಲ ಅಂತೇಳಿ. ಯಾಕೋ ಈಕಿ ಮ್ಯಾಲೆ ಕರ್ಕೊಂಬಂದಾಗಿಂದ ಅನುಮಾನ ಐತೆ ನನಗೆ. ಮಕ್ಕ ನೋಡು ಹೆಂಗೆ ನಕ್ಕೊಂತ ಮಾತಾಡ್ತಾಳೆ. ಏನೋ ಹುಡ್ಕಕ್ಕೆ ಬಂದಾಳಿಕಿ, ಏನು ಹುಡ್ಕಕ್ಕೆ ಬಂದಾಳ ಏನೋ ನನಗಂತೂ ಒಂದು ಗೊತ್ತಾಗತ್ತೆ. ನೋಡು ಪತ್ತಿ ಹಚ್ಚು ನಾನು. ಹೊದಕ್ಕೆ ಹೋದಂಗೆ ಅದಕ್ಕೆ ನಾಟಕ ಮಾಡಕತ್ತ ನಾನು. ಸರಿ ನಡಿ, ಚಿಕ್ಕಮ್ಮ ಬರೋರಾಗ ಪಟ ಪಟ ಹುಡ್ಕೊನಂತ. ನನಗೆ ಮತ್ತೆ ಪದೇ ಈ ಮನೆಗೆ ಬರೋಕೆ ಆಗಂಗಿಲ್ಲ. ನಾನು ಇವಾಗ ಎಷ್ಟೊತ್ತಿದ್ರು ಅಮ್ಮನ ಫೋಟೋ ಹುಡುಕ್ಲೇಬೇಕು. ಸರಿ ಅಕ್ಕ, ನಡಿ. ಎಲ್ಲಂತ ಹುಡುಕೋದು? ಎಲ್ಲೂ ಕಾಣಿಸಬತ್ತಲ್ಲ. ಇಲ್ಲೂ ಇಲ್ಲ. ಅಯ್ಯೋ ದೇವ್ರೆ, ಎಲ್ಲಪ್ಪ ಹುಡುಕ್ಲಿ? ಎಲ್ಲಿರ್ಬೋದು? ಇನ್ನೆಲ್ಲಿರಕ್ಕೆ ಸಾಧ್ಯ? ಆ ರೂಮಲ್ಲೂ ಇಲ್ಲ. ಅಮ್ಮ ಅಲ್ಲಿ ಹುಡುಕ್ತಾ ಇದ್ದಾಳ, ಅಲ್ಲೂ ಇದೇ ಇಲ್ವೋ ಗೊತ್ತಿಲ್ಲ. ಅಯ್ಯೋ, ಅಮ್ಮನ ಫೋಟೋ ಸಿಗೋದಿಲ್ಲ ಅಂತ ಅನಿಸ್ತದೆ. ಎಲ್ಲೂ ಕಾಣಿಸ್ತಾ ಇಲ್ಲ ಅಂದ್ರೆ ಎಲ್ಲಿರೋಕ್ಕೆ ಸಾಧ್ಯ? ಅದು ಇನ್ನೊಂದು ರೂಮು ಹಾಳು ಬಿದ್ದಿದ್ದು. ರೂಮಲ್ಲಿ ಒಂದು ಟ್ರಂಕ್ ಇತ್ತಲ್ಲ, ಆ ಟ್ರಂಕಲ್ಲಿ ಏನಾದರೂ ಇರ್ಬೋದಾ? ಈಗ ಹೋಗಿ ನೋಡ್ತೀನಿ. ಇಲ್ಲಾದ್ರೂ ಪಕ್ಕ ಇರಲೇಬೇಕು. ಇರುತ್ತಂತ ಅನ್ಕೊಂಡಿನಿ. ಸಿಗ್ಬೇಕು, ನಮ್ಮಮ್ಮನ ಫೋಟೋ ಸಿಗ್ಬೇಕು. ಸುಂದ್ರಿ ಅಕ್ಕ, ಎಲ್ಲಾದ್ರೂ ಸಿಗ್ತಾ ನಿನಗೆ? ಇಲ್ಲ ಅಮ್ಮ, ಎಲ್ಲೂ ಸಿಗ್ತಾ ಇಲ್ಲ. ಅಮ್ಮನ ಫೋಟೋ ನನಗೆ ಸಿಗುತ್ತೆ ಅಂತ ಅನ್ಕೊಂಡ್ರೆ ಅಮ್ಮನ ಫೋಟೋ ಎಲ್ಲ ಸಿಗಬಾರ್ದು. ನಾನು ಎಲ್ಲಂತ ಹುಡುಕ್ಲಿ ಅಮ್ಮ? ನೀನಾದರೂ ಹೇಳು. ಇದು ಒಂದು ರೂಮ್ ಉಳ್ದತ್ತೆ ಇವಾಗ. ಇಲ್ಲಿ ಏನಾದರೂ ಸಿಗಲಿಲ್ಲ ಅಂದರೆ ನನ್ನಮ್ಮ ನನಗೆ ಸಿಗಲ್ಲ ಅಂತ ಅರ್ಥ ಆಯಿತು. ಹಾಗಾದರೆ ನನ್ನಮ್ಮ ನನಗೆ ಸಿಗೋದಿಲ್ವಾ? ನನ್ನಮ್ಮನ ನೋಡೋದೇ ಇಲ್ವಾ? ಅಯ್ಯೋ ದೇವ್ರೆ, ಯಾಕಪ್ಪ ನನಗಿಂತ ಶಿಕ್ಷೆ? ಹುಟ್ಟಾಗಿಂದನೂ ಅಮ್ಮನ ಮುಖ ನೋಡಿಲ್ಲ. ಈಗಾದರೂ ಅಮ್ಮನ ಫೋಟೋದಲ್ಲಾದರೂ ನೋಡ್ಬೇಕಂತಂದ್ರೆ ಅಮ್ಮನ ಫೋಟೋನು ಒಂದು ಸಿಗ್ತಾ ಇಲ್ಲ. ಅಪ್ಪನ ಕೇಳಬೇಕಂದ್ರೆ ಅಪ್ಪನ ಜೊತೆ ಮಾತಾಡೋಲ್ಲ. ಚಿಕ್ಕಮ್ಮನ ಕೇಳಿದ್ರೆ ಚಿಕ್ಕಮ್ಮ ಗೊತ್ತಿದ್ರೆ ಹೇಳಲ್ಲ. ನಾನೆಲ್ಲಂತ ಹುಡುಕ್ಲಿ? ಅಯ್ಯೋ ಅಕ್ಕ, ಯಾಕೆ ಸುಂದ್ರಿ ಅಕ್ಕ ಇಷ್ಟ ಆಗ್ತಾ ಇದ್ದಿ? ನಿನ್ನಮ್ಮ ಎಲ್ಲೂ ಹೋಗಲ್ಲ, ಸಿಗ್ತಾರ? ಇದು ನೀನು ಅಮ್ಮ ಇದ್ದಿರೋ ರೂಮ್ ಅಂತ ಹೇಳ್ತಿಯಲ್ಲ, ಇಲ್ಲಿ ಎಲ್ಲಾದರೂ ಇರ್ತೈತಿ. ನಾನು ಹುಡುಕ್ತೀನಿ ಅಕ್ಕ, ನೀನು ಅಳಬೇಡ. ಎಷ್ಟು ಹುಡುಕಿದ್ರೂ ಸಿಗ್ತಾ ಇಲ್ಲ ಅಂದ್ರೆ ನನ್ನಮ್ಮನ ಮುಖನ ನೋಡಬಾರ್ದು ಅಂತ ದೇವರು ನಿರ್ಧಾರ ಮಾಡಿರೋ ಹಂಗಾಯ್ತೆ ಅಮ್ಮ. ಅದಕ್ಕೆ ನನ್ನಮ್ಮ ನನಗೆ ಸಿಗೋದಿಲ್ಲ. ನನ್ನಮ್ಮ ನನಗೆ ಎಲ್ಲಿದ್ದಾಳಂತ ಗೊತ್ತಾಗತ್ತಿಲ್ಲ. ಅಮ್ಮನ ಫೋಟೋ ಸಿಕ್ಕ ಅಮ್ಮ ಸತ್ತಿದ್ದಾಳು, ಬದುಕಿದ್ದಾಳು, ಎಲ್ಲಾದರೂ ಇದ್ದಾಳು ಅಂತ ಕಂಡುಹಿಡಬೇಕು ಅಂತ ಅಂದ್ಕೊಂಡೆ. ಅಮ್ಮನ ಅಪ್ಪ ಅದು ಸತ್ತ ಮೇಲೆ ಸತ್ತ ಅಂತ ಹೇಳಿದಾರಂತ, ಬಾಡಿನೂ ಕೊಟ್ಟಿಲ್ಲ ಅಂತ. ಅದಕ್ಕೆ ಒಂದ್ಸರಿ ನಾನು ಅಮ್ಮನ ನೋಡಬೇಕು. ಅಮ್ಮ ಬದುಕಿರ್ತಾಳೆ ಅಂತ ಅನಿಸ್ತಾ ಇದೆ ನನಗೆ. ನನ್ನಮ್ಮ ನನಗೆ ಸಿಗ್ತಾಳೆ ಅಂತ ಅನಿಸ್ತಾ ಇದೆ. ಅದಕ್ಕಾಗಿ ನಾನು ಹುಡುಕ್ಬೇಕು. ಅಲ್ಲ ಅಕ್ಕ, ಒಂದ್ಸರಿ ಸತ್ತಿದ ಮೇಲೆ ಮತ್ತೆ ಹೆಂಗೆ ಬರೋಕ್ಕಾಗತಿ? ನಿನಗೆ ಯಾರೋ ಸುಳ್ಳು ಹೇಳಿದಾರ? ಅಲ್ಲ, ಇಲ್ಲ ಅಂದಿದ್ರೆ ಅಪ್ಪ ಹುಡುಕ್ತಾ ಇರ್ತಿದ್ನ, ಹುಡುಕ್ತಾ ಇನ್ನೊಂದು ಮದುವೆ ಆಗ್ತಿದ್ನ. ಏನಾಗಿದೆಯೋ ಏನೋ, ನನ್ನಮ್ಮನಂತೂ ನಾನು ಹುಡುಕ್ಬೇಕು. ಅಮ್ಮನ ಫೋಟೋ ಸಿಕ್ಕರೆ ಅಮ್ಮನ ಹುಡುಕ್ಬೋದು. ಅಕ್ಕ, ಅಲ್ಲೇನಕ್ಕದು? ಅಲ್ಲೇನೋ ಕಾಣ್ತಾ ಇದೆ, ಫೋಟೋ ಫ್ರೇಮ್ ಥರನೇ ಇದೆ. ಅಲ್ಲಿ ಕೆಳಗೆ ನೋಡು, ಕೆಳಗಡೆ ಬಿದ್ದಿದೆ ಅಕ್ಕ, ಅಲ್ಲಿ ಕೆಳಗಡೆ. ಎಲ್ಲಿ? ಅಲ್ಲ, ಹೌದು, ಅಲ್ಲೇನೋ ಫೋಟೋ ಥರನೇ ಇದೆ. ಹುಷಾರಕ್ಕ, ತಲೆಗದು ಬಡ್ದಿತ್ತು.